ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೇನೆ. ಇಂದು ಜೂನ್ 22 ಸೋಮವಾರ. ಬನ್ನಿ, ಇಂದು ಸೂರ್ಯೋದಯ ಬೆಳಿಗ್ಗೆ 5:56ಕ್ಕೆ, ಸೂರ್ಯಾಸ್ತ ಸಂಜೆ 6:47ಕ್ಕೆ. ಇಂದಿನ ನಿತ್ಯ ನಕ್ಷತ್ರ ಉತ್ತರ ನಕ್ಷತ್ರ. ರಾಹುಕಾಲ ಬೆಳಗ್ಗೆ 7:30ರಿಂದ 9, ಗುಳಿಕಾಲ ಮಧ್ಯಾಹ್ನ 1:30ರಿಂದ 3, ಯಮಗಂಡ ಕಾಲ ಬೆಳಗ್ಗೆ 10:30ರಿಂದ 12. ನಾವು ಪ್ರತಿ ದಿವಸ ಒಂದೆರಡು ಸಾಲುಗಳನ್ನ ನೋಡ್ಕೊಂಡು ಮುಂದೆ ಇವತ್ತಿನ ಸುದ್ದಿ ಸಮಾಚಾರವನ್ನ ಪ್ರತಿ ದಿವಸ ನೋಡ್ತೀವಿ. ಹಾಗೆ ಏನಪ್ಪಾ ಇವತ್ತು ಒಂದೆರಡು ಸಾಲುಗಳು ಅಂತಂದ್ರೆ, ನೋಡಿ, ನಾವು ಒಂದು ಹೂವಿನ ಗಿಡಕ್ಕೆ ಕೊಳಕು ನೀರನ್ನ ಏನಾದ್ರೂ ಹರಿಸಿದ್ರೆ, ಕೊಳಕು ನೀರನ್ನ ಏನಾದ್ರೂ ಹಾಕಿದ್ರೆ ಆ ಗಿಡ ಏನಾದ್ರೂ ಹೂ ಬಿಡೋದನ್ನ ಬೆಳೆಯೋದನ್ನ ನಿಲ್ಸತ್ತಾ? ಇಲ್ಲ, ತನ್ನ ಪಾಡಿಗೆ ತಾನು ಬೆಳಿತಾನೆ ಇರುತ್ತೆ. ಹಾಗೆ ಯಾರಾದ್ರೂ ನಮ್ಮ ಬಗ್ಗೆ ನಕಾರಾತ್ಮಕ ಮಾತುಗಳನ್ನೇನಾದ್ರೂ ಆಡಿದ್ರೆ ನಮ್ಮ ಬೆಳವಣಿಗೆಯನ್ನ ಅವರಿಂದ ತಡೆಯೋದಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನ ತಲೆ ಕೆಡ್ಸ್ಕೋಬಾರ್ದು. ನಮ್ಮ ಪಾಡಿಗೆ ನಾವು ಮಾಡ್ತಕ್ಕಂಥ ಕೆಲಸ ಒಳ್ಳೇದಾಗಿದ್ರೆ ಅದನ್ನ ಮಾಡ್ತಾ ಹೋಗ್ಬೇಕು. ಯಶಸ್ಸು ಅಂತಕ್ಕಂಥದ್ದು ತನ್ನಕ್ ತಾನಾಗೆ ಬರುತ್ತೆ. ಯಾರ ನಕಾರಾತ್ಮಕ ವಿಚಾರಗಳಿಗೂ ಕೂಡ ಕಿವಿ ಕೊಡ್ಬಾರ್ದು ಅಲ್ವಾ? ಇದು ಒಂದ್ ರೀತಿ ಚೆನ್ನಾಗಿದೆ. ಇನ್ನ ಇವತ್ತಿನ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈಗ ಗೃಹಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಆಯ್ತು, ಈಗ ಪಿಂಚಣಿಯನ್ನ ಪಡಿತಾರಲ್ಲ ಅಂತವ್ರಿಗೆ ಬಂದಿದೆ ಕಂಟಕ. ಏನು ಅಂತಂದ್ರೆ, ಈ ಸಮಾಜದಲ್ಲಿ ಕೆಲವೊಂದು ಜನಗಳು ಅವರಿಗೆ ಅರ್ಹತೆ ಇಲ್ಲ ಅಂದ್ರೂ ಕೂಡ ಕೆಲವೊಂದನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಈ ರೀತಿಯಾಗಿ ಮಾಡಿದಾಗ ಸರ್ಕಾರ ಆಟೋಮೆಟಿಕ್ ಆಗಿ ಅವರು ತಗೊಳ್ಳೇಬೇಕಾಗತ್ತೆ ಕೆಲವೊಂದು ಕ್ರಮಗಳನ್ನ. ನೋಡಿ, ಇಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ನಕಲಿ ದಾಖಲೆ ಸೃಷ್ಟಿ ಮಾಡಿ 83 ಲಕ್ಷ ಜನರಲ್ಲಿ 18.45 ಲಕ್ಷ ಮಂದಿಗೆ ಈಗ ಪೆನ್ಷನ್ ಅನ್ನ ನಿಲ್ಸಿದ್ದಾರೆ. ಯಾಕಂತಂದ್ರೆ ನೋಡಿ, ಏನಂದ್ರೆ ಒಟ್ಟು ಪಿಂಚಣಿಗಳ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ 83 ಲಕ್ಷ ಜನ ಇದ್ದಾರೆ. ಆಯ್ತಾ? ಪ್ರತಿ ತಿಂಗಳು ಬಳಕೆಯಾಗುತ್ತಿದ್ದ ಮೊತ್ತ ಎಷ್ಟು? 840 ಕೋಟಿ ರೂಪಾಯಿ. ತಪಾಸಣೆಗೆ ಒಳಪಟ್ಟು ಅನುಮಾನ ಬಂದು ವಿಚಾರಣೆ ಮಾಡಿದವರು ಎಷ್ಟು ಜನ? 23,13,000 ಜನ. ಇನ್ನ ಭೌತಿಕ ಪರಿಶೀಲನೆ ಪೂರ್ಣಗೊಂಡಿದ್ದು ಎಷ್ಟು ಜನ ಅಂತಂದ್ರೆ 20,64,000 ಜನ. ಇನ್ನು ತಾತ್ಕಾಲಿಕವಾಗಿ ಪಿಂಚಣಿ ಸ್ಥಗಿತಗೊಂಡಿರೋದು ಯಾರ್ಯಾರಿಗೆ ಅಂದ್ರೆ 18,45,805 ಮಂದಿಗೆ. ಇನ್ನ ವಿಳಾಸದಲ್ಲಿ ವಾಸವಿಲ್ಲದೆ ಇರೋರು, ಅದೇ ಅಡ್ರೆಸ್ ಕೊಟ್ಟು ತಗೋತಾ ಇದ್ದಾರೆ, ಆದ್ರೆ ಅಲ್ಲಿ ವಾಸ ಇಲ್ಲ ಅಂತವ್ರು ಎಷ್ಟು ಜನ ಅಂದ್ರೆ 2,53,000 ಜನ, ಅದಕ್ಕಿಂತ ಜಾಸ್ತಿ. ಹೀಗೆ ಸೂಕ್ತ ದಾಖಲೆ ನೀಡದ ಇರೋರು ಯಾರಪ್ಪ ಅಂದ್ರೆ 15,43,000 ಜನ. ಈ ರೀತಿಯಾಗಿ ಮೋಸ ಮಾಡಿದಾಗ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಈಗ ನಿಮಗೇನಾದ್ರೂ ಅರ್ಹತೆ ಇದೆ, ನಾನು ಮತ್ತೆ ತಗೋಬೇಕು ಅಂದ್ರೆ ನೀವು ದಾಖಲೆಯನ್ನ ಸಲ್ಲಿಸಬೇಕಾಗತ್ತೆ. ಅದಕ್ಕೆ ಏನೇನು ವಿಚಾರ ಅಂತಂದ್ರೆ, ಸದ್ಯ 18.45 ಲಕ್ಷ ಫಲಾನುಭವಿಗಳ ಪಿಂಚಣಿಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಅವರಿಗೆ ಮತ್ತೊಂದ್ಸರಿ ದಾಖಲೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ. ಏನ್ ಮಾಡ್ಬೇಕು ಅಂತಂದ್ರೆ, ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹಾಗೂ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಆಯುಕ್ತಾಲಯ, ಇಲ್ಲಿ ತಹಶೀಲ್ದಾರ್ಗೆ ಹೋಗಿ SN ಪ್ರಕಾಶ್ ವಿಜಯ್ ಕರ್ನಾಟಕಕ್ಕೆ ಈ ರೀತಿಯಾಗಿ ಹೇಳಿದ್ದಾರೆ. ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರರಿಗೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಕೊಡಬೇಕು, ಆಧಾರ್ ಪ್ರತಿ ಇರಬೇಕು, ಮತ್ತೆ ಆದಾಯ ಪ್ರಮಾಣ ಪತ್ರದಲ್ಲಿ 32,000ಗಿಂತ ಕಡಿಮೆ ಇರಬೇಕು ಆದಾಯ, ಮತ್ತೆ ಆಧಾರ್ ಕೊಡಬೇಕು, ಮಂಜೂರಾತಿ ದಾಖಲೆಗಳನ್ನು ಸಲ್ಲಿಸಬೇಕು. ಪರಿಶೀಲನೆ ಆಗಿ ಅರ್ಹತೆ ಇದೆ ಅಂತ ಅಂದಾಗ ಪಿಂಚಣಿಯನ್ನ ಅವರು ಮುಂದುವರಿಸ್ತಾರೆ. ಇಲ್ಲ ಅನರ್ಹರು ಇವರು ಅಂದಾಗ ಅವರನ್ನ ಕೈ ಬಿಡ್ತಾರೆ. ಈ ಪ್ರಕ್ರಿಯೆ ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ? ಕೇವಲ 2 ವಾರಗಳನ್ನ ಟೈಮ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ನೀವು ಹೋಗಿ ತಹಶೀಲ್ದಾರ್ಗಳಿಗೆ ಈ ಸೂಚನೆಗಳನ್ನ ನಿಮ್ಮ ದಾಖಲೆಗಳನ್ನ ಕೊಡಬೇಕಾಗತ್ತೆ. ಇಲ್ಲಿ ಇನ್ನೊಂಚೂರು ವಿವರವಾಗಿ ನೋಡೋದಾದ್ರೆ, ರಾಜ್ಯದಲ್ಲಿ ಒಟ್ಟು 83 ಲಕ್ಷ ಮಂದಿ ವಿವಿಧ ಯೋಜನೆಗಳಡಿ ಪಿಂಚಣಿಯನ್ನ ಪಡಿತಾ ಇದ್ದಾರೆ. ಇದಕ್ಕಾಗಿ ಪ್ರತಿ ತಿಂಗಳು 840 ಕೋಟಿ ರೂಪಾಯಿ ಬಳಕೆ ಆಗ್ತಾ ಇದೆ. ಆದ್ರೆ ನಕಲಿ ಹಾವಳಿಯಿಂದಾಗಿ ಅರ್ಹ ಫಲಾನುಭವಿಗಳಿಗೆ ವಂಚನೆ ಆಗ್ತಾ ಇದೆ. ಇದನ್ನ ತಡೆಯೋದಕ್ಕೋಸ್ಕರ ಸರ್ಕಾರ ಈ ಕ್ರಮವನ್ನ ಕೈಗೊಂಡಿದೆ. ಇಲ್ಲಿ 45 ವರ್ಷದವರೆಗೂ ಕೂಡ ಈ ವೇತನ ಅಂತಕ್ಕಂಥದ್ದು ಬರ್ತಾ ಇದೆ ಅಂತೆ. ಯಾಕಂತಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ BPL ಕೆಳಗಿರುವ 60 ವರ್ಷ ಅದಕ್ಕೂ ಮೇಲ್ಪಟ್ಟ ವಯೋಮಾನದ ಹಿರಿಯ ನಾಗರಿಕರು ಈ ಯೋಜನೆಯಲ್ಲಿ ಮಾಸಾಶನ ಪಡೆಯೋದಕ್ಕೆ ಅರ್ಹರಿದ್ದಾರೆ. ಅವರ ವಾರ್ಷಿಕ ಆದಾಯ 32,000 ಇರಬೇಕು, 32,000ಗಿಂತ ಕಡಿಮೆ ಇರಬೇಕು. ಫಲಾನುಭವಿಗಳ ವಿಧವಾ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ ಸೇರಿದಂತೆ ಯಾವುದೇ ರೀತಿ ಪಿಂಚಣಿಯನ್ನ ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಅವರು ಪಡಿತಾ ಇರಬಾರ್ದು. ಇಂಥವರು ಈ ಯೋಜನೆಗೆ ಅರ್ಹರಾಗಿದ್ದಾರೆ. ಆದ್ರೆ 45ರಿಂದ 50 ವರ್ಷ ಆದ್ರೂ ಕೂಡ ವೃದ್ಧಾಪ್ಯ ವೇತನವನ್ನ ಪಡಿತಾ ಇದ್ದಾರೆ.
ಜೊತೆಗೆ ಆದಾಯ ತೆರಿಗೆ ಪಾವತಿದಾರರು ಕೂಡ ಈ ವಿಳಾಸದಲ್ಲಿ ವಾಸ ಇಲ್ಲದೇ ಇರೋರು ಕೂಡ ಕಡಿಮೆ ವಿಕಲಚೇತನ ಹೊಂದಿದ್ದು ಹೆಚ್ಚು ವಿಕಲಚೇತನ ಹೊಂದಿದ್ದೀವಿ ಅಂತ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರದಿಂದ ಪಿಂಚಣಿ ಪಡಿತಾ ಇದ್ದಾರೆ. ಈ ರೀತಿಯಾಗಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಆಯುಕ್ತಾಲಯ ಪತ್ತೆ ಹಚ್ಚಿ ಈ ರೀತಿ ಒಂದು ಕ್ರಮವನ್ನು ತಗೊಂಡಿದೆ. ಯಾರ್ಯಾರು ಪಿಂಚಣಿಯನ್ನು ಪಡಿತಾ ಇದ್ದೀರಾ, ದಯವಿಟ್ಟು ತಾಲೂಕು ಆಫೀಸಿಗೆ ಹೋಗಿ ತಹಶೀಲ್ದಾರಿಗೆ ದಾಖಲೆಗಳನ್ನು ಒಪ್ಪಿಸಿ 2 ವಾರ ಟೈಮ್ ಕೊಟ್ಟಿದ್ದಾರೆ. ಮತ್ತೆ ನೀವು ಪಿಂಚಣಿಯನ್ನು ಪಡೆಯೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ, ಇವತ್ತಿನ ಪತ್ರಿಕೆಯಲ್ಲಿ ಎಲ್ಲ ಕಡೆ ಬರೀ ಯೋಗದ್ದೇ ಇದೆ. ಜೊತೆಗೆ ನೀಟು ಮರುಪರೀಕ್ಷೆಯನ್ನ ಮಾಡಿದ್ರು. ಈಗ ನೀಟು ಮರುಪರೀಕ್ಷೆ ವಿಚಾರವನ್ನ ನೋಡೋದಾದ್ರೆ, ತಡವಾಗಿ ಬಂದ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಣೆ ಮಾಡಿದ್ರು. ಡ್ರೆಸ್ ಕೋಡ್ ಕೆಲವೊಬ್ಬರು ಉಲ್ಲಂಘಿಸಿದ್ರಿಂದ ಗೊಂದಲ ಸೇರಿದಂತೆ ಕೆಲವು ಸಣ್ಣ ಪುಟ್ಟ ಅಡಚಣೆಗಳ ನಡುವೆ ದೇಶಾದ್ಯಂತ ನೀಟ್ UG 2026 ಮರುಪರೀಕ್ಷೆ ಈ ಬಾರಿ ಬಿಗಿ ಭದ್ರತೆಯಲ್ಲಿ ಭಾನುವಾರ ನಡೆಯಿತು. ಇನ್ನು ಬೆಂಗಳೂರು ಸೇರಿದಂತೆ 551 ನಗರಗಳಲ್ಲಿ 5440 ಕೇಂದ್ರಗಳಲ್ಲಿ ನಡೆದ ಪರೀಕ್ಷೆ. ಒಟ್ಟು ಎಷ್ಟು ಜನ ಬರೆದ್ರು ಗೊತ್ತಾ? 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾದರು. ಹೆಚ್ಚುವರಿ 15 ನಿಮಿಷ ಒಳಗೊಂಡಂತೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 195 ನಿಮಿಷ ಕಾಲ ಎಕ್ಸಾಮ್ ನಡೆಯಿತು. ಪರೀಕ್ಷಾ ಅಕ್ರಮಗಳನ್ನು ತಡೆಯೋದಕ್ಕೋಸ್ಕರ ದೇಶಾದ್ಯಂತ 138,560 CCTV ಕ್ಯಾಮೆರಾಗಳನ್ನ ಅಳವಡಿಸಿದ್ರು. ಇವುಗಳ ನೇರ ದೃಶ್ಯಾವಳಿಗಳನ್ನ ದಿಲ್ಲಿಯ ಶಿಕ್ಷಣ ಸಚಿವಾಲಯ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಕೇಂದ್ರದಲ್ಲಿ NTA ಕಚೇರಿಯಲ್ಲಿ ಅಧಿಕಾರಿಗಳು ರಿಯಲ್ ಟೈಮ್ ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ರು. ಇನ್ನು ಮುಂದಿನ ವಿಚಾರವನ್ನ ನೋಡೋದಾದ್ರೆ, ಇದಿಷ್ಟು ನೆನ್ನೆ ನೀಟ್ ಎಕ್ಸಾಮ್ ನಡೆದಿದ್ರ ಬಗ್ಗೆ ವಿಚಾರ. ನೋಡಿ, ನಾನು ಇಲ್ಲೊಂದು ವಿಚಾರ ಹೇಳಕ್ ಹೊರಟಿರೋದೇನು ಅಂದ್ರೆ, ಇತ್ತೀಚೆಗೆ ನಡೆದ ಘಟನೆ ಮೈಸೂರಲ್ಲಿ ರೂಫ್ ಟಾಪ್ ಅಲ್ಲಿ ರೆಸ್ಟೋರೆಂಟ್ ಬೆಂಕಿ ಹತ್ಕೊಂಡು ಇಬ್ರು ಕೂಡ ಸುಟ್ಟು ಕರಕಲಾಗಿದ್ರು, ಜೀವಂತವಾಗಿ ಸುಟ್ಟೋದ್ರಲ್ಲ. ಇದು ಏನಾಗಿದೆ ಅಂತಂದ್ರೆ, ಅಧಿಕಾರಿಗಳು ಕೆಲವೊಂದ್ಸಾರಿ ದುಡ್ಡಿನ ಆಸೆಗೆ ಆಮಿಷಕ್ಕೆ ಒಳಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ಪರ್ಮಿಷನ್ಗಳನ್ನ ಕೊಟ್ಟು ಇರೋದ್ರಿಂದ ಈಗ ಅವ್ರ ಕೆಲಸವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಏನಾಗಿದೆ ಅಂತಂದ್ರೆ, ಇಲ್ಲಿ ರೂಫ್ ಟಾಪ್ ರೆಸ್ಟೋರೆಂಟ್ ನಲ್ಲಿ ನಡೆದ ಅಗ್ನಿ ದುರಂತ ಸಂಬಂಧ ಅಬಕಾರಿ ಇಲಾಖೆ 6 ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅಮಾನತಿನ ಬೆನ್ನಲ್ಲೇ ಮಹಾನಗರ ಪಾಲಿಕೆ 2 ಅಧಿಕಾರಿಗಳನ್ನ ಮತ್ತೆ ಅಮಾನತು ಮಾಡಿದ್ದಾರೆ. ಈ ಘಟನೆ ಅಬಕಾರಿ ಮಾತ್ರ ಅಲ್ಲದೆ ಪಾಲಿಕೆ ಅಧಿಕಾರಿಗಳ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯ ಕಾರಣವಾಗಿದೆ ಅಂತೇಳಿ ಇದು ಬೆಳಕಿಗೆ ಬಂದಿದೆ. ಒಟ್ಟಾರೆ 8 ಅಧಿಕಾರಿಗಳ ತಲೆದಂಡವಾಗಿದೆ. ಮೈಸೂರು ನಗರ ಪಾಲಿಕೆ ವಲಯ ಕಚೇರಿ 3 AEM ಅಕ್ಷತಾ ಮತ್ತು ಹಿರಿಯ ಹೆಲ್ತ್ ಇನ್ಸ್ಪೆಕ್ಟರ್ C ರವಿಶಂಕರ್ ಅವರನ್ನ ಅಮಾನತುಗೊಳಿಸಿದ್ದಾರೆ. ಅಕ್ಷತಾ ಅವರು ತಮ್ಮ ವ್ಯಾಪ್ತಿಯಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣವಾಗಿದ್ರು ಯಾವುದೇ ಸುರಕ್ಷತೆ ಮಾನದಂಡಗಳಿಲ್ಲದೆ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆ ಶೋಕಾಸ್ ನೋಟಿಸ್ ನೀಡದೇನೆ ಅಥವಾ ಕಟ್ಟಡ ತೆರವುಗೊಳಿಸದೇನೆ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದಿಂದಾಗಿ ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಪಾಲಿಕೆ ಆಯುಕ್ತರು ಇವರ ಅಮಾನತಿಗೆ ಶಿಫಾರಸನ್ನ ಮಾಡಿದ್ರು. ಆಯುಕ್ತರ ಶಿಫಾರಸಿನ ಮೇರೆಗೆ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರು ಅಕ್ಷತಾ ಅವರನ್ನ ಅಮಾನತುಗೊಳಿಸಿ ಆದೇಶ ಮಾಡಿದ್ದಾರೆ. ಇದರಿಂದ ಅಗ್ನಿ ಅನಾಹುತ ನಡೆದ ಕಟ್ಟಡದಲ್ಲಿ ಅನಧಿಕೃತವಾಗಿ ಉದ್ದಿಮೆ ಪರವಾನಗಿ ನೀಡಿ ಕರ್ತವ್ಯ ಲೋಪವೆಸಗಿದ ಹಿರಿಯ ಆರೋಗ್ಯ ಇನ್ಸ್ಪೆಕ್ಟರ್ ಅವರನ್ನು ಕರ್ತವ್ಯದಿಂದ ನಿರ್ಲಕ್ಷ್ಯತೆ ಆರೋಪದ ಮೇರೆಗೆ ಪಾಲಿಕೆ ಆಯುಕ್ತರು ಅವರನ್ನು ಕೂಡ ಕೆಲಸದಿಂದ ತೆಗೆದಿದ್ದಾರೆ. ನೋಡಿ, ನಾವು ಕೆಲವೊಂದು ಬಾರಿ ದುಡ್ಡನ್ನ ಇಸ್ಕೊಂಡು ಏನಾಗಲ್ಲ ಅಂತ ಮಾಡ್ಕೊಟ್ಬಿಡ್ತೀವಿ ಪರ್ಮಿಷನ್ ಅನ್ನ, ಕೊನೆಗೆ ನಾವೇ ಕೆಲಸವನ್ನ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ. ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ, ಬರೀ ಜಾಸ್ತಿ ರಾಜಕೀಯನೇ ಇದೆ, ಬಿಟ್ರೆ ಯೋಗದಿದೆ ಇವತ್ತು. ಇನ್ನ ವೈದ್ಯ ಸೀಟಿನ ಆಮಿಷ 1.4 ಕೋಟಿ ವಂಚನೆ. ಇಲ್ಲೊಬ್ಬ ನೋಡಿ 39 ಲಕ್ಷ ಧೋಕವನ್ನ ಮಾಡಿದ್ದಾನೆ. ಏನಪ್ಪಾ ಅಂತಂದ್ರೆ, ಮತ್ತೊಂದು ಪ್ರಕರಣ ಇಲ್ಲಿ ಬಂದಿದೆ. ರಮೇಶ್ ಬಾಬು ಎಂಬಾತ KM ಗೋಪಾಲಪ್ಪ ಎಂಬುವರ ಮೊಮ್ಮಗಳಿಗೆ ತುಮಕೂರಿನ ವೈದ್ಯಕೀಯ ಕಾಲೇಜಿನಲ್ಲಿ MBBS ಸೀಟು ಕೊಡಿಸುವುದಾಗಿ ನಂಬಿಸಿ 39 ಲಕ್ಷ ಪಡೆದು ಮೋಸ ಮಾಡಿದ್ದು ಬಾಗಲಗುಂಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾದ ಗೋಪಾಲಪ್ಪ ತಮ್ಮ ಮೊಮ್ಮಗಳನ್ನ MBBS ಸೇರಿಸಲು ಕಾಲೇಜಿನ ಹುಡುಕಾಟದಲ್ಲಿದ್ದಾಗ ಅವರಿಗೆ ಶಿವಕುಮಾರ್ ಎಂಬುವರ ಮೂಲಕ ಪರಿಚಯವಾಗಿದ್ದ ರಮೇಶ್ ಬಾಬು ತುಮಕೂರಿನ ಕಾಲೇಜಿನಲ್ಲಿ ಸೀಟು ಕೊಡಿಸುವುದಾಗಿ ಹೇಳಿ ಖಾಲಿ ಚೆಕ್ ಪಡೆದಿದ್ರು. ನಂತರ ಚೆಕ್ ಮೇಲೆ 39 ಲಕ್ಷ ಎಂದು ತಾನೇ ನಮೂದಿಸಿಕೊಂಡು ಬ್ಯಾಂಕ್ಗೆ ಹಾಕಿ ಹಣ ಡ್ರಾ ಮಾಡ್ಕೊಂಡಿದ್ದಾರೆ. ಈ ಸಂಬಂಧ ಬ್ಯಾಂಕ್ನಿಂದ ಗೋಪಾಲಪ್ಪರ ಮೊಬೈಲ್ಗೆ ಸಂದೇಶ ಬಂದಿದೆ. ಅನುಮಾನಗೊಂಡ ಅವರು ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ರಮೇಶ್ ಬಾಬುನ ಕಳ್ಳಾಟ ಬಯಲಾಗಿದೆ. ಪೊಲೀಸರು ಇದನ್ನ ಅವರಿಗೆ ಈ ರೀತಿಯಾಗಿ ತಿಳಿಸಿದ್ದಾರೆ. ನೋಡಿ, ನಾವು ಏನೋ ಒಂದು ಮಾಡಬೇಕು ಅಂತ ಹೋಗ್ತೀವಿ, ಆದ್ರೆ ಎಷ್ಟು
ಎಷ್ಟು ಈಸಿಯಾಗಿ ನಮ್ಮನ್ನ ಮೋಸ ಮಾಡಿ ಹೋಗ್ತಾರೆ ಕೆಲವು ಜನಗಳು ಅಂತ. ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಈ ಸುದ್ದಿ ಪ್ರತಿದಿನ ಇರುತ್ತೆ. ಅಮೆರಿಕ ಮತ್ತು ಇರಾನ್ ಮಾತುಕತೆ ಆರಂಭ. ಉಭಯರಿಗೂ ಸಕಾರಾತ್ಮಕ ಫಲಿತಾಂಶದ ವಿಶ್ವಾಸ, 14 ಅಂಶಗಳ ಅಜೆಂಡಾ. ಇಲ್ಲೇನಪ್ಪಾ ಅಂತಂದ್ರೆ ಹರ್ಮುಜ್ ಬಿಕ್ಕಟ್ಟಿಗೆ ಪರಿಹಾರವನ್ನ ಕಂಡುಕೋಬೇಕು ಅಂತ. ಜಾಗತಿಕ ವಾಣಿಜ್ಯ ಜಲಮಾರ್ಗ ಹರ್ಮುಜ್ ಬಿಕ್ಕಟ್ಟಿಗೆ ರಾಜತಾಂತ್ರಿಕ ಪರಿಹಾರ ಸೂತ್ರ ಕಂಡುಕೊಳ್ಳಲು 4 ದೇಶಗಳ ನಿಯೋಗಗಳು ಮಾತುಕತೆ ನಡೆಸಿದವೆ. ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಜಲಮಾರ್ಗದ ಮೇಲೆ ನಿರ್ಬಂಧ ವಿಧಿಸಲಾಗಿದೆ. ಒಪ್ಪಂದದ ಅಂಶಗಳ ಅನುಷ್ಠಾನದಲ್ಲಿ ಬದ್ಧತೆ ಕಂಡು ಬಂದರೆ ಜಲಮಾರ್ಗದಲ್ಲಿ ಸಂಚಾರ ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ ಎಂದು ಇರಾನ್ ಸ್ಪಷ್ಟಪಡಿಸಿದೆ. ಇನ್ನು ಲೆಬನಾನ್ ವಿಷಯ ಚರ್ಚೆಯನ್ನು ತಗೊಂಡ್ರೆ, ಮೊದಲ ದಿನದ ಮಾತುಕತೆಯಲ್ಲಿ ಇಸ್ರೇಲ್ ಮತ್ತು ಹೆಜ್ಬೋಲ್ಲಾ ನಡುವಿನ ಸಂಘರ್ಷದ ಕೇಂದ್ರ ಬಿಂದು ಲೆಬನಾನ್ ವಿಷಯ ಕುರಿತು ಮಾತುಕತೆ ನಡೆಯಿತು. ಶಾಂತಿ ಒಪ್ಪಂದದ ಅನುಸಾರ ಲೆಬನಾನ್ ಮೇಲಿನ ಸೇನೆ ದಾಳಿ ನಿಲ್ಲಬೇಕು ಎಂದು ಇರಾನ್ ಆಗ್ರಹಿಸಿತು. ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಲು ಇರಾನ್ ಅಮೆರಿಕ ನಿಯೋಗ ಒಪ್ಪಿಕೊಂಡಿದೆ ಎಂದು ವರದಿಯಾಗಿದೆ. ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ನೋಡಿ, ಇನ್ನ ರೈತರ ವಿಚಾರಕ್ಕೆ ಬಂದ್ರೆ ರಾಗಿಗಿಲ್ಲ ಮಳೆ ಕೊರತೆ ಚಿಂತೆ. ನೋಡಿ, ಈಗ ಮಳೆ ಬಿತ್ತನೆ ಮಾಡೋದಿಕ್ಕೆ ಮುಂಗಾರು ಮಳೆ ಹಿಂದಾಗಿರೋದ್ರಿಂದ ರಾಜ್ಯದಲ್ಲಿ ಈ ವರ್ಷ ಮಳೆಯಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆಯ ಬಗ್ಗೆ ಈಗಾಗಲೇ ಹವಾಮಾನ ಇಲಾಖೆ ಹೇಳುತ್ತಿದೆ. ಇದರಿಂದ ಮುಂಗಾರು ಬೆಳೆಗಳಿಗೂ ಸಾಕಷ್ಟು ಸವಾಲು ಎದುರಾಗಲಿದೆ. ಆದರೆ ಬಯಲುಸೀಮೆ ಜಿಲ್ಲೆಯ ಪ್ರಮುಖ ಬೆಳೆಯಾದ ರಾಗಿಯನ್ನ ಮಳೆ ಕೊರತೆಯ ನಡುವೆ ಕೂಡ ಬೆಳೆಯಲು ಸಾಕಷ್ಟು ಅವಕಾಶವಿದೆ. ರಾಜ್ಯದಲ್ಲಿ 6 ಲಕ್ಷ ಹೆಕ್ಟೇರ್ ಹೆಚ್ಚಿನ ಪ್ರದೇಶದಲ್ಲಿ ರಾಗಿ ಬೆಳೆಯಲಾಗುತ್ತದೆ. 6 ಲಕ್ಷ ಹೆಕ್ಟೇರು, ಇದರಲ್ಲಿ ಬಹುಪಾಲು ಬಯಲುಸೀಮೆ ಜಿಲ್ಲೆಗಳಲ್ಲಿ ಕಾಣುತ್ತೇವೆ. ಈ ವರ್ಷ ಮುಂಗಾರು ಅವಧಿಯಲ್ಲಿ 30% ಮಳೆ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಬರ ಬಿಸಿಯ ನಡುವೆ ಕೂಡ ರಾಗಿ ಬೆಳೆಯಲು ಸಾಕಷ್ಟು ಅವಕಾಶ ಇದೆ. ಮಳೆ ಪ್ರಮಾಣ, ಮಳೆ ನಿರಂತರತೆಯ ಆಧಾರದಲ್ಲಿ ರಾಗಿ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ವಿಶೇಷ ಅಂತರ ಬೇಸಾಯ ಪದ್ಧತಿ ಅಳವಡಿಕೆ ಮೂಲಕ ಉತ್ತಮ ಫಸಲು ಪಡೆಯಬಹುದಾಗಿದೆ. ಇದಕ್ಕಾಗಿ ಈಗಾಗಲೇ ಕೃಷಿ ವಿಜ್ಞಾನ ಕೇಂದ್ರ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ. ದೀರ್ಘಾವಧಿ ಬೆಳೆ, ಅಲ್ಪಾವಧಿ ಬೆಳೆ, ಬರ ನಿರ್ವಹಣಾ ಬಗ್ಗೆ ಕೂಡ ತಿಳಿಸುವ ಕೆಲಸ ಆಗ್ತಾ ಇದೆ. ನೋಡಿ, ಶಿವಮೊಗ್ಗದ ಜೋಗ್ ಫಾಲ್ಸ್ ನಲ್ಲಿ ರೋಪ್ ವೇ ಸರ್ವೆ ಮಾಡಿದ್ದಾರೆ. ಸಾಗರದ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಹಾಗೂ ಸಿಬ್ಬಂದಿ ಜೋಗ್ ಫಾಲ್ಸ್ ನ ರೋಪ್ ವೇ ನಿರ್ಮಾಣ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡಿ, ಶಿವಮೊಗ್ಗ ಜಿಲ್ಲಾಡಳಿತದಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜಿಲ್ಲೆಯ ನಾನಾ ಕಡೆ ಹಮ್ಮಿಕೊಂಡಿದ್ರು. ಯೋಗದಿಂದ ಇಡೀ ನಮ್ಮ ಪ್ರಪಂಚಕ್ಕೆ ಭಾರತದ ಶಕ್ತಿ ಏನು ಅಂತ ಹೇಳಿ ತಿಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಗವನ್ನ ಹಮ್ಮಿಕೊಳ್ಳಲಾಯ್ತು. ಇನ್ನ ನೋಡಿ, ನೀಟ್ ಎಕ್ಸಾಮ್ ನಡೀತಲ್ವಾ, ಇಲ್ಲಿ ಮರುಪರೀಕ್ಷೆ ನಡೆದಾಗ ಕೆಲವೊಬ್ಬರಿಗೆ ಪಾಪ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಎಕ್ಸಾಮಿಗೆ 3 ನಿಮಿಷ 2 ನಿಮಿಷ ತಡವಾಗಿ ಬಂದವ್ರನ್ನ ಕೂಡ ಪರೀಕ್ಷೆ ಬರೆಯೋದಕ್ಕೆ ಬಿಡ್ಲಿಲ್ಲ. ಅವರು ಅದೇ ಜೀವನ ಏನೋ ಅನ್ನೋ ಹಾಗೆ ಅಳ್ತಾ ಇದ್ರು. ದಯವಿಟ್ಟು ಯಾರೋ ಧೃತಿಗೆಡಬೇಡಿ ಅಂತೇಳಿ ಇಷ್ಟಪಡ್ತೀನಿ. ಅದಿಲ್ಲ ಅಂದ್ರೆ ಇನ್ನೊಂದು ಜೀವನ ಇದ್ದೇ ಇರತ್ತೆ. ಯಾರು ಕೂಡ ಯಾವುದೇ ಕೆಟ್ಟ ನಿರ್ಧಾರಗಳನ್ನ ತಗೋಬೇಡಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಹಾರಾಷ್ಟ್ರದಲ್ಲಿ ಸತಾರದಲ್ಲಿ ಭಾನುವಾರ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಜರುಗಿತ್ತು. ಇದು 400 ವರ್ಷಗಳ ಇತಿಹಾಸ ಇರುವ ಈ ಓಟವನ್ನು ವೀಕ್ಷಿಸೋದಕ್ಕೆ ಸಾವಿರಾರು ಜನರು ಸೇರ್ಕೊಂಡಿದ್ರು. ಇನ್ನು 3 ಸ್ವದೇಶಿ ಯುದ್ಧ ನೌಕೆಗಳ ಲೋಕಾರ್ಪಣೆಯನ್ನ ಮಾಡಿದ್ರು. ನವಭಾರತ ರಕ್ಷಣಾ ವಲಯದ ಮಾರುಕಟ್ಟೆಯಲ್ಲ ಅಂತ ಹೇಳ್ಬಿಟ್ಟು ಮೋದಿ ಹೇಳಿದ್ದಾರೆ. ಅಂದ್ರೆ ಕೋಲ್ಕತ್ತಾ ರಕ್ಷಣಾ ವಲಯ ಸಂಪೂರ್ಣ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡಿರುವ 3 ಅತ್ಯಾಧುನಿಕ ಯುದ್ಧ ನೌಕೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ಲೋಕಾರ್ಪಣೆಯನ್ನ ಮಾಡಿದ್ರು. ಇನ್ನ ಸಿನಿಮಾ ಪ್ರಿಯರಿಗೆ ನೋಡೋದಾದ್ರೆ ಆಗಸ್ಟ್ 26ರಂದು ಟಾಕ್ಸಿಕ್ ತೆರೆಗೆ ಬರ್ತಾ ಇದೆ. ನೋಡಿ, ಇನ್ನ ಕ್ರಿಕೆಟ್ ವಿಚಾರಕ್ಕೆ ಬಂದ್ರೆ, ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದ್ರೆ, ದಕ್ಷಿಣ ಆಫ್ರಿಕಾಕ್ಕೆ ಮಣಿದ ಭಾರತ. ದ್ವಿಶತಕ ಬಾರಿಸಿದ ಹರ್ಮನ್ ಪ್ರೀತ್. ಭಾರತ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ T20 ಅಂತಾರಾಷ್ಟ್ರೀಯ ಮಾದರಿಯಲ್ಲಿ ಮಹಿಳಾ ಮತ್ತು ಪುರುಷರ ಎರಡರಲ್ಲೂ 200 ಪಂದ್ಯಗಳನ್ನಾಡಿದ ಜಗತ್ತಿನ ಮೊದಲ ಆಟಗಾರ್ತಿ ಅನ್ನೋ ಹಿರಿಮೆಗೆ ಪಾತ್ರರಾಗಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ವಿಶ್ವಕಪ್ ಪಂದ್ಯದಲ್ಲಿ ಭಾನುವಾರ ಕಣಕ್ಕಿಳಿಯುವ ಮೂಲಕ ಕೌರ್ ಈ ನೂತನ ಮೈಲಿಗಲ್ಲನ್ನ ಸ್ಥಾಪನೆ ಮಾಡಿದ್ರು. ಇನ್ನ ಬಾಕ್ಸಿಂಗ್ ಅಲ್ಲಿ ಭಾರತಕ್ಕೆ 12 ಪದಕ ಸಿಕ್ಕಿದೆ. ಹೊಸದಿಲ್ಲಿ ಭಾರತದ ಕಾಮನ್ವೆಲ್ತ್ ಕ್ರೀಡಾಕೂಟದ ತಂಡದಲ್ಲಿರುವ ಬಾಕ್ಸರ್ಗಳು ಜಕ್ ಗಣರಾಜ್ಯದಲ್ಲಿ ನಡೆದ ಆಹ್ವಾನಿತ 56ನೇ ಗ್ರ್ಯಾನ್ ಪ್ರಿ ನಾಡ್ ಲೆಬನ್ ಬಾಕ್ಸಿಂಗ್ ಟೂರ್ನಿಯಲ್ಲಿ 8 ಚಿನ್ನ ಸೇರಿ ಒಟ್ಟು 12 ಪದಕಗಳನ್ನು ಗೆದ್ದ ಸಾಧನೆ ತೋರಿಸಿದ್ದಾರೆ. 5 ಸದಸ್ಯರ ಮಹಿಳಾ ತಂಡ 4 ಚಿನ್ನ ಮತ್ತು 1 ಬೆಳ್ಳಿ ಪದಕ ಗೆದ್ದರೆ ಪುರುಷರ ತಂಡ ಕೂಡ 4 ಚಿನ್ನದ ಸಾಧನೆಯನ್ನ ಮಾಡಿದೆ.
ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ವೀಕ್ಷಣೆ ಮಾಡ್ತಾ ಇರೋರೇ ಜಾಸ್ತಿ ಇದ್ದೀರಾ. ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.